ಚಿನ್ ಮುದ್ರಾದಲ್ಲಿರಿ. ಈಗ ಮಾಡ್ತಾ ಇರೋದು ಕುಂಭಕ ಪ್ರಾಣಾಯಾಮ. ಸುಖ ಪ್ರಾಣಾಯಾಮದಲ್ಲಿ ಬರೀ ನಾವು ಪೂರಕ ರೇಚಕ ಅಷ್ಟೇ ಮಾಡ್ತೀವಿ. ಆದರೆ ಕುಂಭಕ ಪ್ರಾಣಾಯಾಮದಲ್ಲಿ ಉಸಿರಾಟದ ಮೇಲೆ ಸ್ವಲ್ಪ ಬಲ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಕುಂಭಕ ಅಂದರೆ ಸ್ಟಾಪೇಜ್ ಆಫ್ ಬ್ರೆತ್. ಒಳಗಡೆ ಎರಡು ಥರದ ಕುಂಭಕಗಳು, ಅಂತರ್ಕುಂಭಕ, ಬಾಹ್ಯ ಕುಂಭಕ. ಇಲ್ಲಿ ರೇಷಿಯೋ ಉಪಯೋಗ ಮಾಡ್ತಾ ಇದ್ದೀವಿ ನಾವು. 2 ಸೆಕೆಂಡ್ ಉಸಿರು ಒಳಗೆ ತಗೊಳ್ಳೋದು, 4 ಸೆಕೆಂಡ್ ಉಸಿರು ಒಳಗೆ ಹಿಡಿಯೋದು, 8 ಸೆಕೆಂಡ್ ಉಸಿರು ಹೊರಗೆ ಬಿಡೋದು, 16 ಸೆಕೆಂಡ್ ಉಸಿರು ಇರಲಾರ್ದೆ ನಿಲ್ಲೋದು. ಸ್ಟಾಪೇಜ್ ಆಫ್ ಬ್ರೆತ್. ರೇಚಕ ಕುಂಭಕ, ಬಾಹ್ಯ ಕುಂಭಕ. ಜಾಲಂಧರ ಬಂಧ, ಚಿನ್ ಲಾಕ್ ಕಾನ್ಸ್ಟೆಂಟ್ ಆಗಿರುತ್ತೆ. ಈಗ ಮಾಡ್ತಾ ಇರೋದು ಸೂರ್ಯಾನುಲೋಮ ವಿಲೋಮ. ಕ್ಲೋಸ್ ಯುವರ್ ಲೆಫ್ಟ್ ನಾಸ್ಟ್ರೇಲ್. ಬೆನ್ನೇರ, ಬರೀ ಬಲ ಹೊರಳಿಯಿಂದ ಮಾತ್ರ ಉಸಿರಾಟ. ಕುಂಭಕ ಪ್ರಾಣಾಯಾಮ. ಚಿನ್ ಲಾಕ್, ಜಾಲಂಧರ ಬಂಧ. ಗದ್ದ ಎದೆಗೆ ಹಚ್ಚಿರಿ. 1 ಸೈಕಲ್ ಪೂರ್ತಿ ಆಗೋವರೆಗೆ ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಪೂರಕ 2 ಸೆಕೆಂಡ್ನಲ್ಲಿ ಉಸಿರು ತಗೋಬೇಕು. ಅಂತರ್ಕುಂಭಕ ಮೂಲಬಂಧ 4 ಸೆಕೆಂಡ್ ಒಳಗೆ ಉಸಿರು 4 ಸೆಕೆಂಡ್ ಹಿಡಿಬೇಕು. ಜೊತೆಗೆ ಮೂಲಬಂಧ ಗುದದ್ವಾರವನ್ನು ಹಿಚ್ಕಿರ್ಬೇಕು. ಮೂಲಬಂಧ ಬಿಚ್ಚಬೇಕು. ರೇಚಕ 8 ಸೆಕೆಂಡ್ ಸಾವಕಾಶ ಉಸಿರು ಬಿಡ್ತಾ 8 ಸೆಕೆಂಡ್ ತೊಗೋಬೇಕು ಉಸಿರು ಬಿಡಲಿಕ್ಕೆ. ಉಡ್ಡಿಯಾನ ಬಂಧ ಬಾಹ್ಯ ಕುಂಭಕ. ಅಬ್ಡಾಮಿನಲ್ ಲಾಕ್, ಹೊಟ್ಟೆ ಒಳಗೆ ಜಗಬೇಕು. ಉಸಿರಾಟ ಸ್ಟಾಪ್ ಆಗಬೇಕು. 16 ಸೆಕೆಂಡ್ ಇರಬೇಕು. ಉಸಿರು ಇರಲಾರ್ದೇ 16 ಸೆಕೆಂಡ್ ಇರಬೇಕು. ಸೆಕೆಂಡ್ ರೌಂಡ್. ಪೂರಕ 2 ಸೆಕೆಂಡ್ಸ್. ಅಂತರ್ಕುಂಭಕ ಮೂಲಬಂಧ 4 ಸೆಕೆಂಡ್. ಮೂಲಬಂಧ ಬಿಚ್ಚಬೇಕು. ರೇಚಕ 8 ಸೆಕೆಂಡ್. ಉಡ್ಡಿಯಾನ ಬಂಧ ಅಬ್ಡಾಮಿನಲ್ ಲಾಕ್, ಹೊಟ್ಟೆ ಒಳಗೆ ಜಗಬೇಕು. ಉಸಿರಾಟ ಸ್ಟಾಪ್ ಆಗಬೇಕು. 16 ಸೆಕೆಂಡ್ ಇರಬೇಕು. ಸ್ಟಾಪ್. ಕುತ್ತಿಗೆ ನೇರ, ಬೆನ್ನೇರ. ಚಂದ್ರಾನುಲೋಮ ವಿಲೋಮ. ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಿಲ್. ಚಿನ್ ಲಾಕ್, ಜಾಲಂಧರ ಬಂಧ. ಗದ್ದ ಎದೆಗೆ ಹತ್ತಬೇಕು. ಪೂರಕ 2 ಸೆಕೆಂಡ್ಸ್. ಅಂತರ್ಕುಂಭಕ ಮೂಲಬಂಧ. ಹೋಲ್ಡ್ ದ ಬ್ರೆತ್ ಇನ್ಸೈಡ್. ಎನಸ್ ಲಾಕ್ 4 ಸೆಕೆಂಡ್. ಮೂಲಬಂಧ ಬಿಚ್ಚಬೇಕು. ರೇಚಕ 8 ಸೆಕೆಂಡ್. ಸಾವಕಾಶ ಉಸಿರು ಹೋಗಿ ಬಿಡಬೇಕು. ಉಡ್ಡಿಯಾನ ಬಂಧ ಬಾಹ್ಯ ಕುಂಭಕ. ಹೊಟ್ಟೆ ಒಳಗೆ ಜಗಬೇಕು. ಉಸಿರಾಟ ಸ್ಟಾಪ್ ಆಗಬೇಕು. 16 ಸೆಕೆಂಡ್ ಇರಬೇಕು. ಸೆಕೆಂಡ್ ರೌಂಡ್. ಪೂರಕ 2 ಸೆಕೆಂಡ್ಸ್. ಅಂತರ್ಕುಂಭಕ ಮೂಲಬಂಧ. ರೇಚಕ 8 ಸೆಕೆಂಡ್. ಉಡ್ಡಿಯಾನ ಬಂಧ ಬಾಹ್ಯ ಕುಂಭಕ. ಸ್ಟಾಪ್. ಕುತ್ತಿಗೆ ನೇರ, ಬೆನ್ನೇರ. ಆಲ್ಟರ್ನೇಟ್ ನಾಡಿ ಶುದ್ಧಿ. ಪರ್ಯಾಯ ನಾಸಿಕ ಪ್ರಾಣಾಯಾಮ. ಕ್ಲೋಸ್ ಯುವರ್ ಲೆಫ್ಟ್ ನಾಸ್ಟ್ರೇಲ್. ಚಿನ್ ಲಾಕ್, ಜಾಲಂಧರ ಬಂಧ. ಪೂರಕ ಬಲ ಹೊರಳೆಯಿಂದ ಉಸಿರಾಟ. ಅಂತರ್ಕುಂಭಕ ಮೂಲಬಂಧ. ಹಾಗೆ ಇರಬೇಕು ಮೂಲಬಂಧದಲ್ಲಿ. ಜೊತೆಗೆ ಉಡ್ಡಿಯಾನ ಬಂಧ. ಹೊಟ್ಟೆ ಒಳಗೆ ಜಗ್ರಿ. ಮೂಲಬಂಧ ಬಿಚ್ಚ್ರಿ. ರೇಚಕ ಎಡ ಹೊರಳೆಯಿಂದ ರೇಚಕ,
ಪೂರಕ ಎಡಹೊರಳೆ, ಅಂತರ್ಕುಂಭಕ ಮೂಲಬಂಧ, ಜೊತೆಗೆ ಉಡ್ಡಿಯಾನ ಬಂಧ, ಮೂಲಬಂಧ ಬಿಚ್ಚ್ರಿ, ರೇಚಕ, ಮತ್ತೊಂದು ಹೊರಳೆಯಿಂದ ರಿಲ್ಯಾಕ್ಸ್. ಲೆಗ್ ಸ್ಟ್ರೆಚ್ ಪೊಸಿಷನ್, ಕಾಲು ಉದ್ದ ಚಾಚ್ರಿ. ಕುಂಭಕ ಪ್ರಾಣಾಯಾಮ ಮತ್ತು ಬಂಧಗಳನ್ನು ಮಾಡಬೇಕಾದ್ರೆ ಸುಖಾಸನದಲ್ಲಿ ಕೂಡ್ರಿ. ಕೆಲವು ಎಚ್ಚರಿಕೆಗಳನ್ನು ತಗೋಬೇಕು. ಯಾರಿಗೆ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಇದೆ, ಲುಂಬಾರ್ ಸ್ಪಾಂಡಿಲೈಸಿಸ್ ಇದೆ, ಹೈ ಬಿ ಪಿ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಹೆಣ್ಮಕ್ಳು MC ಅವಧಿಯಲ್ಲಿ ಗರ್ಭಾವಸ್ಥೆಯಲ್ಲಿ ಕುಂಭಕ ಪ್ರಾಣಾಯಾಮ ಬಂಧಗಳನ್ನು ಮಾಡಬಾರದು. ಅವರು ಸುಖ ಪ್ರಾಣಾಯಾಮ ಮಾಡಿದರೆ ಸಾಕು. ಸೊ ಉಳಿದವರು ಮಾತ್ರ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಕುಂಭಕ ಪ್ರಾಣಾಯಾಮದಿಂದ ನಮ್ಮ ಚಕ್ರಗಳು, ಎನರ್ಜಿ ಸೆಂಟರ್ಸ್ಗಳನ್ನು ಓಪನ್ ಮಾಡಲಿಕ್ಕೆ ನಮಗೆ ಸಹಾಯಕ್ಕೆ ಬರುತ್ತೆ. ರಿಲ್ಯಾಕ್ಸ್, ಲೆಗ್ ಸ್ಟ್ರೆಚ್ ಪೊಸಿಷನ್.